ಬ್ಯೂಟಿ, pristine beauty of nature. ಅಮ್ಮನ್ ತೋರ್ಸೆ. ಯಬಾ ಆಗ್ಲಿ. ನೀರು ಬಿಸಿ ಆದ್ಮೇಲೆ ಮ್ಯಾಗಿ ಮಾಡ್ಲಿಕ್ಕೆ ಗೊತ್ತಿಲ್ಲದವರು ಹಿಂದೆ ರೆಸಿಪಿ ಕೊಡ್ತಾರೆ. ಆಗ ಕೆಳಗಿಂದ ಈ ಫಾಲ್ಸ್ ಸೂಪರಾಗಿ ಕಾಣ್ತಿತ್ತು. ಒಂದು ಸೈಡಿಂದ ಹಾಲ್ನೊರೆ ಬೀಳುವ ಹಾಗೆ ಕಾಣ್ತಾ ಇತ್ತು. ಈಗ ನಾವು ಆ ಫಾಲ್ಸಿನ ಪೀಕಿಗೆ ಬಂದಿದ್ದೇವೆ. ಸೊ ಇಲ್ಲಿಗ ನೋಡ್ಬೋದು ಹೇಗೆ ಕಾಣ್ತಾ ಉಂಟಂತ. ಎಸ್, ಇದುವೇ ಫಾಲ್ಸ್, ನಮ್ಮ ಕೈಲಾಸಂ ಫಾಲ್ಸ್. ನಿಜವಾಗಿ ಒಂದು ಕೈಲಾಸದ ಹಾಗೆ ಫೀಲ್ ಆಗ್ತಾ ಉಂಟು ಇಲ್ಲಿಗೆ ಬರುವಾಗ. ಮೇಲಿಂದ ನೀರು ಬರುದು, ಅಲ್ಲಿ ಆಗಿ ಹೋಗ್ಲಿಕ್ಕೆ ರೋಡ್, ಅಲ್ಲಿಂದ ನಾವು ಸೀದಾ ಈಗ ಬಂದದ್ದು. ಹೇಗೆ ನಮ್ಮ ಶೋಲಾರ್ ಫಾರೆಸ್ಟ್ ರೇಂಜಲ್ಲಿ ಬರುವ ಕೈಲಾಸಂ ವಾಟರ್ ಫಾಲ್ಸ್. ಬ್ಯೂಟಿ, ಪ್ರಿಸ್ಟೀನ್ ಬ್ಯೂಟಿ ಆಫ್ ನೇಚರ್. ಬಟ್ಟ ಮಾವ, ಹೇಗೆ ಫಾಲ್ಸ್ ಹೇಗೆ ಅಲ್ಟಿಯಾ? ಬಂದದಕ್ಕೆ ವರ್ತುಂಟಲ್ಲ? ಎಸ್ ಬ್ರೋ. ಆ ಲೆಕ್ಕದಲ್ಲಿ ಇಲ್ಲೊಂದು ಟೂರಿಸ್ಟ್ ಎಲ್ಲ ಸ್ವಲ್ಪ ಕಡಿಮೆ ಇದ್ದಾರೆ, ಅಂದರೆ ಯಾರಿಲ್ಲ. ಮತ್ತು ಇಲ್ಲೊಂದು ಇರಿಟೇಟಿಂಗ್ ಆಗುವಂಥ ಒಂದು ಎಂಥ ಸಿಚುವೇಶನ್ ಇಲ್ಲ. ಇಲ್ಲಿಯ ವ್ಯೂ ಮತ್ತು ಸೀನರಿ ಅಂತೂ ಟಾಪ್ ಕ್ಲಾಸ್ ಉಂಟು. ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಆಗ್ತದೆ. ನಮ್ಮ ಸುಮಂತ್ ಭಟ್ರು ಹೇಳಿದರು ನೋಡಿ, ಇದೊಂದು ಸಣ್ಣ ಒಂದು ದಾರಿ ನೋಡುವ. ಬಟಮ್ಮ ಒಮ್ಮೆ ಕ್ಯಾಮರಾ ರೆಡಿ ಇರಿ. ಹಿಡ್ಕೊಂಡು ಇಲ್ಲಿಗೆ ನಾವು ಫುಲ್ಲು ಪಂಚೆಯಲ್ಲಿದ್ದೇವೆ. ದೇವಸ್ಥಾನದಿಂದ ಡೈರೆಕ್ಟ್ ಬರೋದಲ್ಲ ಹಾಗೆ. ನೋಡಿ, ಇಲ್ಲೊಂದು ದೊಡ್ಡ ಟೀಪಿಂದ ಬಿಳಿದು ಇಲ್ಲಿಂದ ನೋಡ್ಬೋದು. ಬಟ್ ಇನ್ನೂ ಸಹ ನಮಗೆ ಕೆಳಗೆ ಹೋಗ್ಬೋದು. ಬನ್ನಿ ನಾವು ಅಲ್ಲಿ ಹೋಗಿ ನೋಡುವ. ಸುಮಂತ್ ಭಟ್ರು ಆಲ್ರೆಡಿ ಅಲ್ಲಿ ರೀಚ್ ಆಗಿ ಆಯ್ತು. ಈಗ ಅವರು ಭಾರಿ ಫಾಸ್ಟಾಗಿ ಜೋಶಲ್ಲಿದ್ದಾರೆ. ನೈಟ್ ಫುಲ್ ಡ್ರೈವ್ ಮಾಡಿಕೊಂಡು ಬಂದು ನಿದ್ದೆ ಇಲ್ಲದೆ ಇದ್ದರೂ ಸಹ ಅವರ ಒಂದು ಉತ್ಸಾಹ ನೋಡಿ. ನಮ್ಮ ಶರಣವರಲ್ಲಿ ಭಾಷೆ ಅಂತ ನೋಡಿ. ಬ್ಯೂಟಿಫುಲ್ ಕೈಲಾಸ್ ನೋಡಿ. ಓಬೋ, ಇದು ಟಾಪ್ ಆಗಿದೆ ಮಾತ್ರ. ಇದು ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಟಾಪ್ ಕ್ಲಾಸ್.
ಓಬೋ ನೀರು ಮಾತ್ರ ಸ್ವಲ್ಪ ಕಮ್ಮಿ ಉಂಟು, ಮಳೆ ಇಲ್ಲಲ್ಲ. ಬಟ್ ದ ವ್ಯೂ ಆ್ಯಂಡ್ ದ ಫಾಲ್ ಈಸ್ ಅಲ್ಟೆ ಅಲ್ಟೆ. ಆ ಕಡೆ ವ್ಯೂ ನೋಡಿ. ನಾವು ಆ ಬಂಡೆ ಮೇಲೆ ಹತ್ತುವ ಬನ್ನಿ ಬನ್ನಿ. ಇವರು ಬಂಡೆ ಮೇಲೆ ಹತ್ತಿದಾರಂತೆ. ಸರ್ಕಸ್ ಎಲ್ಲ ಮಾಡ್ತಾರೆ. ಬಂಡೆ ಡ್ರೈ ಉಂಟು, ನಾವು ಮಾಡ್ತೇವೆ ಅಂತ ನೀವು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೌದು, ನೀರೆಲ್ಲ ಇಲ್ಲ ಈಗ. ಇಟ್ಕೊಳ್ಳಿ, ಇದನ್ನು ಮಾಡಿಕೊಳ್ಳಿ. എട മോനെ രംഗച്ചേട്ട കാണിക്കൂ, പണ്ട കാണിക്കൂ അമ്മാൻ കുറച്ച് ಕೈಲಾಸಂ ವಾಟರ್ ಫಾಲ್ಸ್ಗೆ ಬಂದದಕ್ಕೆ ಬೇಸರ ಇಲ್ಲ. ಅಂದರೆ ಇದು ನಾವು ಬೇಕಂತೇಳಿ ಬಂದದಲ್ಲ, ನಮಗೆ ಆನ್ ದ ವೇ ಬರುವಾಗ ಗೂಗಲ್ ಮ್ಯಾಪಲ್ಲಿ ಪಿನ್ ಆಗಿತ್ತು, ಹಾಗೆ ಸಿಕ್ಕಿದ್ದು. ಸೊ ಫುಲ್ ಸ್ಟೀಪ್ ರೋಡ್ ಅದು, ಅದನ್ನು ಹತ್ತಿಸಿಕೊಂಡು ಬಂದಿದ್ದೇವೆ. ನಮಗೆ ಆ್ಯಕ್ಚುಲಿ ಇದನ್ನು ತಪ್ಪಿಸಿ ಬೇರೆ ರೋಡ್ ಇತ್ತಲ್ಲ ನಮಗೆ ಕಂಬಮಿಗೆ. ಯಾವ್ದು ಬ್ರೋ? ಬೇರೆ ಅಂದರೆ ಘಾಟ್ ಇದ್ವಿ, ಆದರೆ ರೋಡ್ ಬೇರೆ ಇತ್ತು. ಅದೇ ರೋಡ್ ಬೇರೆ ಇತ್ತು, ಅಂದರೆ ಫುಲ್ ನ್ಯಾಷನಲ್ ಹೈವೇ, ಫುಲ್ ಅದೇ NH ಅಲ್ಲಿ ಹೋಗುವ ರೋಡ್ ಇತ್ತು. ಅದನ್ನು ಬಿಟ್ಟು ನಾವು ಇದೊಂದು ಸೈಟ್ ಸೀಯಿಂಗ್ ಎಲ್ಲ ಮಾಡಿಕೊಂಡು ಆರಾಮ್ಸೆ ನೋಡಿಕೊಂಡು ಹೋಗುವ ಅಂತೇಳಿ ಬಂದದ್ದು. ಸೊ ವರ್ತ್ ಬಂದದಕ್ಕೆ. ಅದೇ ಪ್ಲಾನಲ್ಲಿ ಅಷ್ಟೇ ಸೈಟ್ ಸೀಯಿಂಗ್ ಮಾತ್ರ ಇದ್ದದ್ದು, ಫಾರೆಸ್ಟ್ ಏರಿಯಾ ಅಂತ. ಫಾಲ್ಸ್ ಎಲ್ಲ ಏನಿಲ್ಲ. ವರ್ತ್. ಇಲ್ಲಿ ಟೆಂಪರೇಚರ್ ಕೂಡ ಹಾಗೆ ಆಲ್ಮೋಸ್ಟ್ ಒಂದು 20 ಡಿಗ್ರಿಯಲ್ಲಿ ಉಂಟು ಟೆಂಪರೇಚರ್ ಅಲ್ಲ ಬ್ರೋ? 22 ಇಲ್ಲ 20 ಅಂತ ನನಗೆ ಹಾಗೆ ಅನಿಸ್ತದೆ. ಒಳ್ಳೆ ಕೋಲ್ಡ್ ಉಂಟು ಇಲ್ಲಿ. 22 ಇರ್ಬೋದು ಅಷ್ಟೇ. ಅದೇ ಬಂದದಕ್ಕೆ ವರ್ತ್. ನಮ್ಮ ಹಿಂದೆ ನೋಡ್ಬೋದು ಫಾಲ್ಸ್. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಆಲ್ಸೋ ಫಾಲ್ಸ್ ಇಸ್ ಮೈಟಿ. ಅಲ್ಲಿ ಏನು ಅಷ್ಟು ಹೈಟ್, ಅಲ್ಲಿ ಕೆಳಗೆ ಕೂಡ ನೋಡಿ, ಕೆಳಗೆ ತೋರಿಸಿ. ಕೆಳಗೆ ಇನ್ನೂ ಗುಂಡಿಯಲ್ಲಿ ಉಂಟು ಫಾಲ್ಸ್. ಫಾಲ್ಸ್ ಉಂಟು ಗುಂಡಿ. ಆಮೇಲೆ ಗಾಡಿ ಕಾಣ್ತದೆ ಗೊತ್ತಿಲ್ಲ, ನಾವು ಬಂದ ರೋಡ್ ಇಲ್ಲಿಂದ ಕಾಣ್ತಾ ಉಂಟು ನಮ್ಗೆ ಇಲ್ಲಿ. ಅಲ್ಲಿ ಕೆಳಗೆ ರೋಡ್ ಉಂಟು. ಓಕೆ, ನಾವು ಶೋಲೆಯಾರ್ ಫಾರೆಸ್ಟ್ ರೇಂಜ್ ಪಾಸ್ ಆಗ್ತಾ ಇರುವಾಗ ಒಳ್ಳೆ ಇದಿತ್ತು, ಅಂದರೆ ಮಾರ್ನಿಂಗ್ ಸನ್ನಿ ವೆದರ್ ಇತ್ತು. ಸೊ ನಾವಾಗ ಅಂದ್ಕೊಳ್ತಿದ್ವಿ ಒಳ್ಳೆ ಮಳೆ ಬಂದರೆ ಈಗ ಕಾರಲ್ಲಿ ಒಳ್ಳೆ ಮಜಾ ಮಾಡ್ಬೋದಂತ. ಇಲ್ಲಿ ನಮ್ಮ ಕೈಲಾಸ ಫಾಲ್ಸಿಗೆ ಹೋಗಿ ಬರುವಾಗ ಒಳ್ಳೆ ಮಳೆ ನೋಡಿ, ಈಗ ವೆದರ್ ಹೇಗೆ ಶಿಫ್ಟ್ ಆಯ್ತು ಅಂತ ಟಕ್ ಅಂತ. ಏನು ನೀರಿನ ಹನಿಗಳ ಲೀಲೆ. ಈಗ ಒಂದು ಬೆಚ್ಚ ಚಾ ಇದ್ರೆ ನಮ್ಮ ಮಂಗಳೂರಿನ ಬನ್ಸಿರೊಟ್ಟಿಗೆ ಬನ್ಸಿಗೆ ಸೆಟ್. ಮರ ನೋಡಿ ಅಲ್ಲಿ. ಸಾರಿ, ಒಳ್ಳೆ ಫಾಗ್ ಕೂಡ ಕ್ರಿಯೇಟ್ ಆಗಿ ಫೈನಲಿ ನಾವೀಗ ಕಂಬಂಗೆ ತಲುಪಿದ್ದೇವೆ. ನಾವಿಲ್ಲಿ ಒಂದು ರೂಮಲ್ಲಿದ್ದೇವೆ. ಇದು ನಮ್ಮ ಸುಮಂತ್ ಭಟ್ರ ಒಬ್ಬರ ಕ್ಲೋಸ್ ರಿಲೇಟಿವ್ನ ರೂಮು. ಸೊ ಇಲ್ಲೀಗ ಬಂದ ಕೂಡಲೇ ನಾವೊಂದು ಮ್ಯಾಗಿ ಮಾಡ್ತಾ ಇದ್ದೇವೆ ತಿನ್ನಲಿಕ್ಕೆ. ನಮ್ಮ ಪಾಕಪ್ರವೀಣರು ಭಟ್ಟಮ್ಮನವರು ಮ್ಯಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ನಾವು ಮ್ಯಾಗಿ ತಿನ್ನುವ. ಮ್ಯಾಗಿ ತಿನ್ನಲಿಕ್ಕೆ ನೀವು ಮಾಡಿ ಆಗಲಿಲ್ಲ, ಶುರು ಮಾಡಿ. ಈಗೆಂತ ಮಾಡಿದ್ದೀಗ? ಫಸ್ಟಿಗೆ ನೀರು ಬಿಸಿ ಹಾಕ್ಲಿಕ್ಕೆ ಇಟ್ಟಿದ್ದೇವೆ. ಯಬಾ ಆಗಲಿ. ನೀರು ಬಿಸಿ ಆದ್ಮೇಲೆ ಮ್ಯಾಗಿ ಮಾಡ್ಲಿಕ್ಕೆ ಗೊತ್ತಿಲ್ಲದವರು ಹಿಂದೆ ರೆಸಿಪಿ ಕೊಡ್ತಾರೆ. ಇದರಲ್ಲಿ ಕೊಡ್ಲಿಲ್ಲ ಅಂತ ಕಾಣ್ತದೆ. ಕೊಟ್ಟಿದ್ದಾರೆ, ಕೊಡದಿರ್ತಾರ, ಕೊಟ್ಟಿರ್ತಾರೆ ನೋಡಿ. ಉಂಟು ನೋಡಿ ಈ ರೆಸಿಪಿ ದಾಗ. ಬ್ರೇಕ್ ಮಾಡಬೇಡಿ ನೂಡಲ್ಸ್ ಅನ್ನ, ನಿಮ್ಗೆ ಚಂದ ಬೇಕಂತಿದ್ರೆ. ನೆಕ್ಸ್ಟ್ ಟೇಸ್ಟ್ ಬೇಕಾದ್ರೆ ಆ್ಯಡ್ ಮಾಡಿ, ಅಥವಾ ಒಬ್ಬೊಬ್ಬರದ್ದು ಒಂದು ಡಿಫ್ರೆಂಟ್ ಸ್ಟೈಲ್. ಅದಕ್ಕೆ ಮೊದಲು ಮ್ಯಾಗಿ ಇದನ್ನ ಹಾಕಿ ಮತ್ತೆ ಮಸಾಲೆ ಹಾಕಿದ್ರು ಟೇಸ್ಟ್ ಎಲ್ಲ ಆಗ್ತದೆ. ಮತ್ತೆ ಕೆಲವರು ಅದು ನೀರನ್ನು ಸೋಸಿ ಮಾಡ್ತಾರೆ, ಮ್ಯಾಗಿ ನೀರನ್ನು ಸೋಸಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತೆ ಮ್ಯಾಗಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ನಾವಾಗೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಮಾಡೋದು. ಡೈರೆಕ್ಟ್ ಮಾಡುದು. ನೀರು ಬಿಸಿಯಾದ ಕೂಡಲೇ ಹಾಗಾದ್ರೆ ಹಾಕ್ತೀರಿ ಈಗ ನೀವು? ಹೌದು. ಸರಿ, ಓಕೆ. ಹಾಗಾದ್ರೆ ನಾವು ಮ್ಯಾಗಿ ರೆಡಿ ಆದಮೇಲೆ ಸಿಗುವ, ತಿನ್ನುವ. ಮ್ಯಾಗಿ ಹೇಗಾಗಿದೆ ಅಂತ ಹೇಳುವ, ನಮ್ಮ ಭಟ್ಟಮ್ಮನವರು ಎಂತ ಮಾಡಿದ್ದಾರೆ ನೋಡುವ. ಓಕೆ, ಬಾಯ್. ಭಟ್ಟಮ್ಮನವರೇ, ಎಲ್ಲರಿಗೆ ತಲುಪಿತು ನಿಮ್ಮ ಮ್ಯಾಗಿ ಮೇಕಿಂಗ್? ಆಲ್ಮೋಸ್ಟ್ ಆಗ್ತಾ ಬಂತು. ಹೌದಾ? ನಿಮಗೆ ನೋಡುವಾಗ ಹೇಗೆ ಅನಿಸ್ತಾ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ. ನಾನು ನಿಮಗೆ ಕಾಣುದಿಲ್ಲ ಅಂತ. ಕಾಣ್ತದೆ, ತೊಂದರೆ ಇಲ್ಲ. ನೋಡಿ ನಿಮ್ಮ ಕೈ. ಈಗ ನೋಡಿ. ಓಕೆ, ಕಾಣ್ತದೆ. ಓಕೆ ಅಲ್ಲ? ಓಕೆ ಓಕೆ ಓಕೆ. ಭಟ್ಟಮ್ಮನವರು ಹಾಕ್ತಾ ಇದ್ದಾರೆ. ಸ್ಪೂನ್ ಬೇಕಾ? ಈಗ ಹಾಕಿ ಭಟ್ಟಮ್ಮ. ಅದೇ ಇನ್ನೊಂದು ಬಟ್ಲು ಪ್ಲೀಸ್. ಇನ್ನೊಂದು ಬಟ್ಲು ಹಾಕೊಳ್ಳಿ, ಉದುರಿಸಿದ್ರೆ ಅವರು. ಅದು ಬಟ್ಲು ರೆಡಿ ಇರಬೇಕು.
ಬಟ್ ಮಾವ ಬಂದರು, ನಮ್ಮ ಮ್ಯಾಗಿ ಮೇಕರ್ ಬಂದರು, ನಾವು ತಿನ್ನುವ ಮ್ಯಾಗಿ ಕುಕ್. ಶುದ್ಧ ದೇಸಿ ಸ್ಟೈಲ್. ತೊಂದರೆ ಇಲ್ಲ, ಒಳ್ಳೆ ಇದೆಯಲ್ಲ, ಉಪ್ಪು ಎಕ್ಸ್ಟ್ರಾ ಹಾಕಿದ್ರೆ ಒಳ್ಳೆ ಇದೆಯಲ್ಲ. ಒಳ್ಳೆ ಅದು ಯಾಕೆಂದರೆ ಬಿಗ್ ಕ್ವಾಂಟಿಟಿಯಲ್ಲಿ ಮಾಡುವಾಗ ಒಂದು ಸ್ವಲ್ಪ ಹಾಕಬೇಕಾಗ್ತದೆ. ಅದೌದು. ಹಾಗೆ ಸೂಪರ್ ಆಗಿದೆ ಆಯ್ತಾ. ಹೌದಾ? ಅಭಿರಾಮ್ ಇದು ಸೂಪರ್ ಆಗಿದೆ ಹೇಳಿದ್ದಾರೆ. ಮತ್ತೆ ಮುಗೀತದಲ್ಲಿ ಸ್ವಲ್ಪ ಮಾತಾಡಿ. ತಿನ್ನಲಿಕ್ಕೆ ಪುರ್ಸೊತ್ತು ಕೊಡಿ, ನಾವು ತಿಂತೇವೆ. ಸರಿ.